ನಗರ ಪಾಲಿಕೆ ಎಲ್ಲ ಒಂದ್ ಕಡೆ ಕಂಪ್ಲೀಟ್ ಆಗಿದೆ. ಒನ್ ಟು ಒನ್ ಚರ್ಚೆ ಮಾಡ್ಕೊಳ್ಳೋಕೆ ಈಜಿ ಆಗುತ್ತೆ. ನೀವು ಒಂದ್ ಕಡೆ ನೋಡ್ಕೊಂಡ್ರೆ ಕಮ್ಯುನಿಕೇಶನ್ ಏನಾರ ವಿಷಯ ಕೇಳಿದ್ರೆ ನೀವು ನನ್ನ ಪಕ್ಕದಾಗ ಎದ್ದು ಮೈಕ್ ಇಟ್ಕೊಂಡು ಮಾತಾಡ್ಬೋದು ಆ ಸಬ್ಜೆಕ್ಟ್ ಬಂದಾಗ. ಆಮೇಲೆ ಇದು ಅಂಗನವಾಡಿ ಎಜುಕೇಶನ್ ಅವರೆಲ್ಲ ಆಮೇಲೆ ಆಯುಷ್ ಫಸ್ಟ್ ಇಲಾಖೆ ಬಂದಾಗ ನೀವು ಸಂಬಂಧಪಟ್ಟ ಕರೆಕ್ಟ್ ಆಗಿ ಅಲ್ಲೇ ಮೈಕ್ ಇಟ್ಕೊಂಡು ಮಾತಾಡಕ್ಕೆ ಈಜಿ ಆಗುತ್ತೆ. ಸುಮ್ಮನೆ ಹಿಂದಕ್ಕೆ ಮುಂದಕ್ಕೆ ಶಿಫ್ಟ್ ಮಾಡೋದು ನಾನು ಸ್ಟಾರ್ಟ್ ಮಾಡೋಣ ಮೇಡಮ್. ಇಷ್ಟೇ ಮೇಡಮ್. ಏನಿಲ್ಲ ಮೇಡಮ್, ಈಗ ಏನಾಗಿದೆ ಸ್ವಲ್ಪ ನೋಟ್ ಮಾಡ್ತೀನಿ. ಈಗ ಸ್ವಲ್ಪ ಕಳ್ತಾವು ಜಾಸ್ತಿ ಆಗ್ತದ ಮೇಡಮ್ ಎಲ್ಲಾ ಕಡೆ. ಅಂದ್ರೆ ಮನೆಗಳಿಗೆ ಟೈಮ್ ಸ್ನ್ಯಾಕ್ ಮಾಡೋದು, ಅದು ಸ್ವಲ್ಪ ಜಿಲ್ಲೆಯಾದ್ಯಂತ ಬಹಳಷ್ಟು ಹೆಣ್ಮಕ್ಳು ರಾತ್ರಿ ಹೊತ್ತು ಅದೆಲ್ಲ ಗಾಬರಿಯಿಂದ ಅಡ್ಡಾಡ್ತಕ್ಕಂಥದ್ದು ಅದು ನನ್ನ ಗಮನಕ್ಕೆ ಬಂದಿದೆ ಮೇಡಮ್. ಅದರದ್ದು ಒಂದು ಇಮಿಡಿಯೇಟ್ ಆಗಿ ಮೇಡಮ್. ಆಮೇಲೆ AC ಅವರು ಕೂಡ ರೇಟ್ ಮಾಡ್ತಾ ಇದ್ದಾರೆ ಮೇಡಮ್. ಅದೊಂದು ದಂಧೆ ನಡೀತದೆ. ಎಲ್ಲ ಜಗತ್ತಿಗೆ ಇಸ್ಪೇಟು ಮಟಕ ಇದೆಲ್ಲ ಮೇಡಮ್ ಎಲ್ಲ ಅಂತ ತಂದಿದ್ದಾರೆ. ಒಂದಕ್ಕೆ ಆಗಲ್ಲ ಮೇಡಮ್, ಸ್ಲೋ ಆಗಿ ಅದನ್ನ ಅಂತ ತಂದ್ಬಿಡಿ ಮೇಡಮ್ ದಯಮಾಡಿ ಎಲ್ಲ ಕಡೆ ಮೇಡಮ್. ಓಸಿ ಇಸ್ಪೇಟು ಮಟಕ ಇದು ಡ್ರಗ್ಸು ಇದೇನು ಎಕ್ಸ್ಪ್ರೆಸ್ ಮಾಡೋದು ಮೇಡಮ್. ನಿಮ್ಗೆಲ್ಲ ಕಾಂಜಾ ಗೀಜಿ ಎಲ್ಲ ಬರ್ತದೆ ಮೇಡಮ್. ಎಲ್ಲ ಫುಲ್ ಸ್ಟಾಪ್ ಕೊಟ್ಬಿಡ್ರಿ ಮೇಡಮ್ ದಯಮಾಡಿ. ಮಕ್ಕಳಿಗೆ ಏನು ಇದಾಗ್ತದೆ ಮೇಡಮ್. ಏನಿಲ್ಲ ಮೇಡಮ್, ಸ್ವಲ್ಪ ರ್ಯಾಗಿಂಗ್ ಮಾಡೋದು ಜಾಸ್ತಿ ಆಗಿದೆ ಮೇಡಮ್. ಎಲ್ಲೆಲ್ಲಿ ಕಾಲೇಜ್ಗಳ ಹತ್ರ ದಯಮಾಡಿ ಕಾಲೇಜ್ ಹೋಗೋ ಮುಂಚೆ ಮೇಡಮ್, ಕಾಲೇಜ್ ಬಿಡೋ ಮುಂಚೆ ಈ ಬೈಕ್ಗಳ ಮೇಡಮ್ ಸೌಂಡ್ ಮಾಡ್ಕೊಂಡು ಈ ಪಡ್ಡೆ ಹುಡುಗರು ಅಲ್ಲಿ ಕಾಲೇಜ್ ಹತ್ರ ಹೋಗ್ತಾರೆ ಮೇಡಮ್. ಏನಿಲ್ಲ ಮೇಡಮ್, ಸೀದಾ CC ಕ್ಯಾಮರಾಗಳು ಹಾಕಿ ಮೇಡಮ್. ಎಲ್ಲ ಇದರಲ್ಲಿ ಸ್ವಲ್ಪ ಸರ್ ಮಂಜುನಾಥ್ ಸರ್, ಎಲ್ಲಾ ಕಾಲೇಜುಗಳ ಹತ್ರ ಸರ್ ಹೊರಗಡೆ ಬೀದಿಗೆ ಕಂಪಲ್ಸರಿ CC ಕ್ಯಾಮರಾ ಹಾಕ್ತಾರೆ ಸರ್. ಸ್ಪೆಷಲಿ ಹೆಣ್ಮಕ್ಳು ಡಿಗ್ರಿ ಕಾಲೇಜ್ ಹೋಗೋದ್ರಲ್ಲಿ ಬೇರೆ ಬೈಕ್ಗಳು ರೈಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಕೆಲವೊಂದು ಹೆಣ್ಮಕ್ಳು ಕಾಲೇಜಿಗೆ ಬರಕ್ಕೆ ಹೇಳ್ತಾ ಇದ್ದಾರೆ ಸರ್ ಎಲ್ಲ ಕಂಪ್ಲೀಟ್ ಆಗಿ. ಸೊ ಅದನ್ನ ಸ್ಟಿಮ್ಯುಲೇಟ್ ಮಾಡ್ಬೇಕು ಸರ್ ಅದೆಲ್ಲ ಕಂಪ್ಲೀಟ್ ಆಗಿ ಮೇಡಮ್. ಆಮೇಲೆ ಈ ನಮ್ದು ಮೈನಿಂಗ್ ಇದರಲ್ಲಿ ಮೇಡಮ್, ಅದು ದಯಮಾಡಿ ಮೇಡಮ್ ನಾವು ಮೀಟಿಂಗ್ ಮಾಡ್ಬೇಕು ಮೇಡಮ್. ಅಲ್ಲಿ ಲಾರಿಗಳು ಸಿಕ್ಕಾಪಟ್ಟೆ ಇದು ರ್ಯಾಶ್ ಡ್ರೈವಿಂಗು, ಆಮೇಲೆ ಲೈಸೆನ್ಸ್ ಇಲ್ಲ ಮೇಡಮ್. ದಯಮಾಡಿ ಅದನ್ನೊಂದು ಸ್ಟ್ರೀಮ್ಲೈನ್ ಮಾಡಿ ಮೇಡಮ್. ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ. GPS ಅದನ್ನೆಲ್ಲ ಇದನ್ನು ಮಾಡಿಸಿ ಮೇಡಮ್. ಆಮೇಲೆ ಅದೇ ಈ ಪೊಲೀಸ್ನವ್ರಿಗೆ ಮೀಟಿಂಗ್ ಆಗಿದೆ ಮೇಡಮ್. ಸ್ವಲ್ಪ ಇದು ಅದೇ ಸ್ವಲ್ಪ ದುಡ್ಡು ತಗೊಳ್ಳೋದು ಅದು ಇದು ಎಲ್ಲ ಸ್ವಲ್ಪ ಮಾಡ್ತಾ ಇದ್ರು ಮೇಡಮ್. ವಾರ್ನ್ ಮಾಡಿ ಮೇಡಮ್ ಅವರಿಗೆಲ್ಲ ಕೂಡ. ಸರ್ಕಾರ ಸಂಬಳ ಕೊಡ್ತಾ ಇದೆ, ನೀಟಾಗಿ ಕೆಲಸ ಮಾಡಿ ಅಂತೇಳಿ ಇದನ್ನ ಮಾಡಿಸಿ ಚೆನ್ನಾಗಿದೆ ಮೇಡಮ್. ಹೋಗ್ತಾ ಇದೆ. ಜೆನ್ಯೂನ್ ಕೇಸ್ಗಳು ಇದಾವೆ ಮೇಡಮ್, ಸ್ವಲ್ಪ ಎಲ್ಲ ಇಂಪಾರ್ಟೆಂಟ್. ದಯಮಾಡಿ ಕೇಳ್ತಾರೆ ಇಲ್ಲಿ ಸಿಕ್ಕರೆ ಎಲ್ಲರಿಗೂ ಕೊಡಿ ಸರ್. ಸಿಟಿ ಕಂಪ್ನಿ ಎಲ್ಲ ಕ್ಷೇತ್ರದಲ್ಲಿ, ಸಿಟಿನಲ್ಲಿ ಹುಡುಗಿಯರ ಕಾಲೇಜಲ್ಲಿ, ಗರ್ಲ್ಸ್ ಕಾಲೇಜ್. ಥ್ಯಾಂಕ್ ಯು. ಸ್ಕೀಮ್ಸ್ ಯಾವ್ದು ಇರುತ್ತೆ ಸರ್? ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಆ ಡೇಟಾ ವಿಶೇಷವಾಗಿ ಪ್ರೆಸೆಂಟ್ ಮಾಡಿದ್ದೀವಿ ಸರ್. ಫಸ್ಟ್ ಕೃಷಿ ಇಲಾಖೆ ತಮ್ಮದು ಬೇಸಿಕ್ ಮಾಹಿತಿ ಏನಿದೆ, ಎಸ್ಪೆಷಲಿ ರಿಲೇಟೆಡ್ ಟು ವೇಸ್ಟ್ಗಾರ್. ನಮಸ್ಕಾರ ಸರ್. ಅದು ಎಲ್ಲ ಸರಿ ಇಟ್ಟಿರ್ತೀವಿ, ಮೈಕ್ರೋ ಸರಿ ಇರ್ತಾವೆ ಅಂದ್ರೆ ಬರಕ್ಕಿಂತ ಮುಂಚೆ ಚೆಕ್ ಮಾಡ್ತೀವಿ. ಈಗೆಲ್ಲ ನಾವು MP ಗಳು DCO ಮಾಡೋ ಕೆಲಸ ಏನಪ್ಪ ಇದೆಲ್ಲ. ಸರ್ ಅದರ ಪ್ರಕಾರ ಈ ನಮ್ಮ ಗಮನಕ್ಕೆ ಏನಿರ್ತದೆ ಅಂದ್ರೆ 2014 ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 2019ರಿಂದ ಇಲ್ಲಿಯವರೆಗೆ ಜಾರಿಯಲ್ಲಿದ್ದು ಇಲ್ಲಿಯವರೆಗೆ 419 ಕೋಟಿಗಳಲ್ಲಿ 26 ಸಾಲದಲ್ಲಿ ಸುಮಾರು 2 ಗಂಟೆಗಳಲ್ಲಿ 74,087 ರೈತರಿಗೆ 29 ಕೋಟಿ ಹಣ ಮಾಡಿದೆ. ಸಿರಿಧಾನ್ಯಗಳನ್ನ ಒಟ್ಟಿಗೆ ವಿಶೇಷವಾಗಿ ರಾಗಿ, ಸಜ್ಜೆ, ನವಣೆ, ಸಾಮೆ ಇಂಥ ಬೆಳೆಗಳನ್ನ ಬೆಳೆದಿಕ್ಕೆ ನಾವು ಈಗಾಗಲೇ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ Yes sir, it is agenda sir. This is a serious issue sir. ನಮ್ಮ ಫಾರ್ಮರ್ಸ್ ಮುಂದೆ ಬಂದಿಲ್ಲ ಸರ್. PMFNA ನಲ್ಲಿ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಈ ಯೋಜನೆ ಸದ್ಬಳಕೆ ಆಗಿಲ್ಲ ಸರ್.
ಸರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಹಾವೇರಿಯಲ್ಲಿ 800 ಅಪ್ಲಿಕೇಶನ್ಸ್ ಎಕ್ಸೆಪ್ಟ್ ಮಾಡಿದೆ. 800 ಹಾವೇರಿ 800. ಹಾವೇರಿಗಿಂತ ನಮ್ಮಲ್ಲಿ ಅಗ್ರಿಕಲ್ಚರ್ ಇಸ್ ಸೋ ವೈಬ್ರೆಂಟ್. ಆದರೂ ಕೂಡ ನಮ್ಮ ಫಾರ್ಮರ್ಸ್ಗೆ ನಾವು ಈ ವ್ಯವಸ್ಥೆ ಮಾಡೋಕ್ಕೆ ಆಗಿಲ್ಲ. PM ಅಕಾಡೆಮಿ ನಮ್ಮಲ್ಲಿ ಸದ್ಬಳಕೆ ಆಗಿಲ್ಲ. ದಿಸ್ ವಿಲ್ ಕಮ್ ಇನ್ ದ ಮಿನಿಟ್ಸ್ ಆಫ್ ದ ಮೀಟಿಂಗ್ ಸರ್. ಆ್ಯಂಡ್ ಇದ್ರ ಬಗ್ಗೆ ಕೃಷಿ ಇಲಾಖೆ ಮತ್ತು ಬ್ಯಾಂಕರ್ಸ್ ಇಬ್ಬರು ಜವಾಬ್ದಾರಿ ತಗೊಂಡು ಈ ಸ್ಕೀಮಲ್ಲಿ ನಮಗೆ ಮುಂದಿನ ವರ್ಷ ಅಟ್ಲೀಸ್ಟ್ ನಮಗೆ 1000 ಅಪ್ಲಿಕೇಶನ್ ಶುಡ್ ಬಿ ಸ್ಯಾಂಕ್ಷನ್. ಅಷ್ಟು ನಮಗೆ ಕೆಪಾಸಿಟಿ ಇದೆ. ಸರ್ ಒಂದು ಸಜೆಷನ್ ಸರ್. ಇಲ್ಲಿ ನಾವು ಕುಂತಿರೋದೊಂದು ಕ್ಲಾರಿಟಿಗೋಸ್ಕರ ದಯಮಾಡಿ ಏನು ತಿಳ್ಕೊಬೇಡಪ್ಪ, ನಿಮ್ಮ ಕೈ ಮುಗಿತೀನಿ ನಾನು. ಇಲ್ಲಿ ನಾವು ಯಾವ ತರ ಜನಪ್ರತಿನಿಧಿಗಳು, ನಾವು ಆಫೀಸರ್ಸು, ಬ್ಯಾಂಕರ್ಸು ಇದು ಮಾಡಿ ಅವ್ರು ಬಹಳ ಬಂಗಾರ ಮಾಡ್ಬೇಕಪ್ಪ ಅಷ್ಟೇ, ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ನಾನು ನೋಡಿಯಪ್ಪ ಬೇರೆ ತರ ನಾನು ಪರ ಪೊಲಿಟಿಷನ್ ಅಲ್ಲ. ನನಗೆ ಜೀವನದಾಗ ಏನಾದ್ರೂ ಒಂದು ಹೃದಯದಾಗ ಒಂದು 4 ಅನ್ನ ಕೊಡಬೇಕು, ಹೆಜ್ಜೆ ಕೊಟ್ಟು ಇಟ್ಕೋಬೇಕಂತ ರಾಜಕಾರಣದಾಗ ಬಂದಿರಲ್ಲ ನಾನು. ಆದ್ರೆ ತಪ್ಪು ಮಾಡಿದ್ರೆ ಬ್ರಹ್ಮ ಬಂದ್ರು ಬಿಡಲ್ಲ. ಯಾರು ಮಿನಿಟ್ಸ್ ತಂದು ಬಂದಿರೋ, ಯಾರು ತಪ್ಪು ಬಂದಿರೋ ಐ ಡೋಂಟ್ ನೋ. ತಪ್ಪಿದ್ರೆ ಮಾತ್ರ ಹೆಂಗ್ ಬಂದಿರೋ ಗೊತ್ತಿಲ್ಲ, ಕಳ್ಸೋದು ಮಾತ್ರ ಚೆನ್ನಾಗಿ ಗೊತ್ತು ನನಗೆ. ದಯಮಾಡಿ ಮೈ ಮೇಲೆ ಹಚ್ಚಿಟ್ಕೊಂಡು ಕೆಲಸ ಮಾಡಿ. ನಿಮ್ಗೆ ಏನ್ ಜವಾಬ್ದಾರಿ ಐತೆ ಗೊತ್ತಿಲ್ಲ ಅಂದ್ರೆ ಏನ್ ಗೊತ್ತಿಲ್ಲ ಅಂತ ಹೇಳಿ ನಾನು ಗೊತ್ತುಪಡಿಸ್ತೀನಿ. ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ನಾಲೆಡ್ಜ್ ಹೇಳ್ತೀನಿ. ಬಟ್ ನಾನು ಒಂದೇ ಒಂದು ಏನ್ ನಂಗೆ ಇದಿದೆ ಅದು ಕ್ಲಾರಿಟಿಗೋಸ್ಕರ ಕುಂತ್ಕೊಂಡಿದ್ದೆ. ದಯಮಾಡಿ ನಾನು ಇಷ್ಟು ಹೇಳ್ತೀನಿ ಸರ್, ಒಬ್ಬ ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಆಫೀಸರ್ ಏನು ಜವಾಬ್ದಾರಿ ಇದೆ ಸರ್? ದಿಶಾ ಮೀಟಿಂಗ್ ಏನು, ಕೆಡಿಪಿ ಮೀಟಿಂಗ್ ಏನು, ಮೇಲಿಗೆ ಒಂದು ಗೈಡ್ಲೈನ್ ಸರ್. ಏನ್ ಚರ್ಚೆ ಮಾಡಬೇಕು, ಏನ್ ಮಾಡಬೇಕು, ಇವ್ರ ಜವಾಬ್ದಾರಿಗಳು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಹೂ ಆರ್ ಕನ್ಸರ್ನ್ ದಿಸ್ ದಿಶಾ ಮೀಟಿಂಗ್. ನೆಕ್ಸ್ಟ್ ಟೈಮ್ ಇಟ್ ಶುಡ್ ಬಿ ಫ್ರೂಟ್ಫುಲ್ ಸರ್. ಒಂದು ಏನಾದ್ರು ಫಲ ಕೊಡ್ಬೇಕು ಸರ್ ನಮ್ಮ ಮೀಟಿಂಗ್ಗಳಿಗೆ. ಆಲ್ ಡಿಪಾರ್ಟ್ಮೆಂಟ್ಸ್ ಸರ್, ಆಲ್ ಡಿಪಾರ್ಟ್ಮೆಂಟ್ಸ್ ಯಾರ್ಯಾರು ಕನ್ಸರ್ನ್ ಇದ್ದಾರೆ, ನಮ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇದಾವೆ ಕನ್ಸರ್ನ್ ಇದಾವೆ ಸರ್. ಅವ್ರಿಗೆ ದಿಶಾ ಮೀಟಿಂಗ್ ನಲ್ಲಿ ಏನ್ ಕೊಡ್ಬೇಕು ಇನ್ನೊಂದು ಸರ್. KDP ನಲ್ಲಿ ಎಲ್ಲ ಬಂದಿದ್ದಾರೆ, ಭೌಗೋಳಿಕ ಕ್ಷೇತ್ರ ಎಷ್ಟು, ಇದು ಎಷ್ಟು, ವೇರಿಕ ಬುಲೆಟ್ ಪಾಯಿಂಟ್ ಸರ್. ಕೇಂದ್ರ ಸರ್ಕಾರ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರ ಜಾಯಿಂಟ್ ಆಗಿ ನಡೀತಾ ಇರ್ತವೆ. ಅದು ಎಷ್ಟು ಫಲಪ್ರದ ಆಗಿದೆ, ಎಷ್ಟು ನಾವು ಪ್ರೋಗ್ರೆಸ್ ಮಾಡಿದ್ವಿ, ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿ. ಓಕೆ, ಕಂಟಿನ್ಯೂ. ನೋಡಿ, ಇದನ್ನ ಪ್ರಧಾನಮಂತ್ರಿ ಒಂದು ಆಹಾರ ಸಂಸ್ಕರಣಾ ಫುಡ್ ಪ್ರೊಸೆಸಿಂಗ್ ಬಗ್ಗೆ ಏನ್ ಇದು ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ. ಈ ಮಾಡಿರ್ತಾನೆ ನಾವು ಇಲ್ಲಿ ಸರ್ ಬೇಡ ಮಾತಾಡಬೇಡ, ಬರ್ತಾ ಹೇಳ್ತೀನಿ. ಏನೇನಿದಾವೆ, ಇನ್ಶೂರೆನ್ಸ್ ಇರ್ಬೋದು, ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಕಿಸಾನ್ ಫಸಲ್ ಬಿಮಾ ಯೋಜನೆ ಇರ್ಬೋದು, ಅದ್ರ ಏನ್ ಬಗ್ಗೆ ಫಸ್ಟ್ ಸಾಹೇಬ್ರ ಹತ್ರ ಕುಂತ್ಕೊಂಡು, DC ಅವ್ರ ಹತ್ರ, CE ಅವ್ರ ಹತ್ರ ಕುಂತ್ಕೊಂಡು ಮಾತು ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ. ಮುಖದಲ್ಲಿ ಒಂದು ಪ್ರೋಗ್ರೆಸ್ ಕಾಣ್ಬೇಕು, ಅಂದ್ರೆ ಸಕ್ಸಸ್ಫುಲ್ ಕಾಣ್ಬೇಕು. ಆ ತರ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಬರ್ಕೊಂಡು ಕೃಷಿ ಇಲಾಖೆಗೆ ಏನಿದೆ ಮುಗಿಸ್ಕೊಳ್ಳಿ. ನೋಡ್ರಿ ಈಗ ಸರ್ ಈಗ ಶಾರ್ಟೇಜ್ ಬಂದಿದೆ ಸರ್. ಈಗ ಬೇಸಿಗೆ ಬೆಳೆ ಇರುತ್ತೆ ಸರ್, ಈಗ ಸಬ್ಸಿಡಿ ಇದೆ ಸರ್, ಹಿಂಗಾಗಿ ಟ್ಯಾಗ್ ಮಾಡ್ತಿದ್ದೀವಿ ಸರ್. ಈ ಸ್ಟೋರ್ ಮಾಡಿ ಅಡ್ವಾನ್ಸ್ ಆಗಿ ನಮ್ಮದು ಏಪ್ರಿಲ್ ಇಂದ ಹೊಸ ಟಾರ್ಗೆಟ್ ಬರ್ತದೆ ಸರ್. ಏಪ್ರಿಲ್ ನಾಚು ಹೊಸ ಟಾರ್ಗೆಟ್ ಬರ್ತದೆ 26, 27 ಸರ್. ಈಗ ಈ ವರ್ಷ ಈಗ ಇನ್ನೊಂದು ಈ ತಿಂಗಳು ಮತ್ತೆ ನೆಕ್ಸ್ಟ್ ಮಂತ್ಗೆ ಕ್ಲೋಸ್ ಆಗುತ್ತೆ ಸರ್. ಈ ವರ್ಷದ್ದು ನೆಕ್ಸ್ಟ್ ಏಪ್ರಿಲ್ ಇಂದ ಫಸ್ಟ್ ನಾನು ನಿಮಗೆ ಜಾನ್ವರಿ ಡಿಸೆಂಬರ್ ಜಾನ್ವರಿಯಲ್ಲಿ ಫೋನ್ ಮಾಡಿದ್ದೇನೆ. ಫರ್ಟಿಲೈಸರ್ ಶಾರ್ಟೇಜ್ ಇದೆ ಅಂತ. ಅವಾಗ ಇದ್ದಿಲ್ಲ, ಅವಾಗ ಫರ್ಟಿಲೈಸರ್ ಬಹಳ ಶಾರ್ಟೇಜ್ ಇತ್ತು. ಈಗ ಬರ್ತದೆ ಸಮಸ್ಯೆ. ನೀವೇ ಅವಾಗ ನನಗೆ ಏನ್ ಹೇಳಿದ್ರಿ, ನೆಕ್ಸ್ಟ್ ವೀಕ್ ಬರ್ತದೆ, ಹೋಲ್ಸೇಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ನೆನಪೈತಲ್ಲ, ಮತ್ತೆ ಶಾರ್ಟೇಜ್ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಅಲ್ಲ ಅವಾಗ ಅಂದ್ರೆ ಸರ್ ಇಮಿಡಿಯೇಟ್ಲಿ ಖಾಲಿ ಆಗಂತೆ ಬರ್ತಾ ಇರ್ತದೆ ಸರ್. ಇದೀವಿ ಈ ವರ್ಷ ಹಿಂಗಾರು ಬೇಸಿಗೆ ನಮ್ಗೆ ಸಫಿಷಿಯೆಂಟ್ ಇದೆ ಸರ್. ಯಾಕಂದ್ರೆ ಹೋಲ್ಸೇಲ್ ಹತ್ರ ರಿಟೇಲ್ ಹತ್ರ ದಾಸ್ತಾನು ಲಭ್ಯತೆ ಇದೆ ಸರ್. ಈ ಸ್ಟಾಕ್ ವೈಸ್ ಬಂದಿದೆ ಸರ್. ಬೇಸಿಗೆ ಇದೆ ಸರ್, ಈಗ ಇದೆ ಸಫಿಷಿಯೆಂಟ್ ಇದೆ. ಇದೆ ನೀವೇನು ಸೆಕ್ರೆಟರಿನಾ ಸರ್ ಸುಮ್ಮನೆ ಸಭಾಡ್ಯಾಡ್ಸ್ ಮಾತಾಡ್ಸಕ್ಬಿಡ್ಬೇಕು ಸರ್. ಇವರು ಒಂದು ದಿವಸ ನಾವು ಚೆಲ್ಲಿ ಮಾರ್ಕೆಟ್ ಬಗ್ಗೆ ಕೇಳಿದಾಗ 1 ಲೈಕ್ ಪ್ರಪೋಸಲ್ ಬಂದಿದೆ 100 ಕೋಟಿ. ಇದು ಹಣ ಕೊಟ್ಟಿದೆ. ಇದು ಎಲ್ಲಪ್ಪ ನೀವು ಅಟ್ಲೀಸ್ಟ್ ನಿಮ್ಮದು ಪ್ರಿಲಿಮಿನರಿ ರಿಪೋರ್ಟ್ ಎಲ್ಲಿದೆ ಅಂತ ಕೇಳಿದಾಗ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಏನು ಮಾಡಬೇಕು ಮಾರ್ಕೆಟ್, ಮತ್ತೆ ಯಾವ ಪ್ಯಾರಲಲ್ ಮಾರ್ಕೆಟ್ಸ್ ಬ್ಯಾಡ್ಗೆ ಉಂಟು, ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಸರ್? ಬ್ಯಾಡ್ಗೆನೇ ನಂಬರ್. ಬ್ಯಾಡ್ಗಿನಲ್ಲಿ ಏನು ಡಿಸಿಷನ್ಸ್ ಇದೆ ಗೊತ್ತಿದೆ ನಿಮಗೆ? ಗೊತ್ತಿದೆ. ಅದ್ರ ಮೇಲೆ ಏನು ಅಡ್ವಾನ್ಸ್ ಮಾಡಬೇಕು ಗೊತ್ತಿದೆಯಾ ಸರ್? ಬ್ಯಾಡ್ಗಿನಲ್ಲಿ ಜಾಸ್ತಿ ಎಪಿಎಂಸಿಗಿಂತ ಸರ್ ಮೊದಲಿಂದನೂ ಅಲ್ಲಿ ಕೋಲ್ಡ್ ಸ್ಟೋರೇಜಸ್ ಮತ್ತು ಪ್ರೊಸೆಸಿಂಗ್ ಯೂನಿಟ್ಸ್ ಜಾಸ್ತಿ ಇದಾವೆ ಸರ್. ಹಂಗಾಗಿ ಅಲ್ಲಿ ಟ್ರೇಡಿಂಗ್ ಕೂಡ ಆಕ್ಟಿವಿಟೀಸ್ ಜಾಸ್ತಿ ಇರೋದ್ರಿಂದ ಬೆಲೆ ಒಂದು ಪ್ರೈಮರಿ ಪ್ರೊಕ್ಯೂರ್ಮೆಂಟ್ ಅನ್ನು ಕೂಡ ಅಡ್ವಾನ್ಸ್ಮೆಂಟ್ಸ್ ಬೇಕು. ನಿಮ್ದು ವೇಯಿಂಗ್ ಇರಲಿ ಎಲ್ಲವೂ ಕೂಡ ಮಾಡರ್ನೈಸ್ ವ್ಯವಸ್ಥೆ ಆಗಲಿ.
ಒನ್ಸ್ ಪ್ರಾಡಕ್ಟ್ ಒಳಗಡೆ ಬಂದ ತಕ್ಷಣ ನಿಮ್ಮ ಪ್ರಿಲಿಮಿನರಿ ಪ್ರಾಸೆಸಿಂಗ್ ಏನಿದೆ ಅಷ್ಟಂತೂ ಅದರಲ್ಲಿ ಆಗಬೇಕು. ಒನ್ಸ್ ಇಟ್ ಈಸ್ ಇನ್ ನೆಕ್ಸ್ಟು ನೀವು ಕೋಲ್ಡ್ ಸ್ಟೋರೇಜ್ RIDF ನಲ್ಲಿ ಮಂಜೂರಾತಿ ಆಗಿದೆ. ಇಟ್ ಈಸ್ ಎ ಡಿಲೇಡ್ ಪ್ರಾಜೆಕ್ಟ್. ಸೊ ಆ ಕೋಲ್ಡ್ ಸ್ಟೋರೇಜ್ ನಿಮಗೆ ಸಫಿಷಿಯಂಟ್ ಇದೆಯಾ? ಸಫಿಷಿಯಂಟ್ ಇಲ್ಲ ಸರ್. ಕೋಲ್ಡ್ ಸ್ಟೋರೇಜ್ ಏನು ಹೇಳ್ತಿದ್ದಾರೆ ಅದು ಸಫಿಷಿಯಂಟ್ ಇಲ್ಲ ಸರ್. ಸರ್ ಈಗ ಸೊ ಅದೆಲ್ಲ ಮಾಡಿ ಇವರು ಪ್ರಾಜೆಕ್ಟ್ ಮಾಡಬೇಕು ಸರ್. ಸಾರಿ ಫಾರ್ ಇಂಟರ್ಫರೆನ್ಸ್. ನಮ್ದೇನಾಗಿದೆ ಅಂದ್ರೆ ನೀವು IAS ಓದಿದ್ರಿ, ಎಲ್ಲ IAS ಓದಿದ್ರಿ ಸರ್ ಎಲ್ಲ. ಇದನ್ನ ಸರ್ ನಮ್ಮ ಅಂದ್ರೆ ಎಕ್ಸ್ಪರ್ಟ್ಸ್ ನ ಒಂದು ಅಪಾಯಿಂಟ್ ಮಾಡಿ ಸರ್, ಅದನ್ನ ನಾವು DMF ಗೆ ಕೊಡೋಣ ಸರ್, ನಮ್ಮ ಅಮೌಂಟ್ ನ ಕೊಡೋಣ. ಎಕ್ಸ್ಪರ್ಟ್ ಅಮೌಂಟ್ ಏನಿದೆ ಮೇಕ್ ಇಟ್ ಔಟ್ ಪ್ರಾಜೆಕ್ಟ್ ರಿಪೋರ್ಟ್ DPR ಮಾಡಿಸಿ, ಒಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಚಿಲ್ಲಿ ಮಾರ್ಕೆಟ್ ಕಂಪ್ಲೀಟ್ ಆಗಿ ಒಂದು ಡಿಟೇಲ್ ರಿಪೋರ್ಟ್ ಮಾಡಿಸಿ. ಕಂಪ್ಲೀಟ್ ಆಗಿ ಎಷ್ಟು ಎಕರೆ ಇದೆ, ಯಾವ ತರ ಮಾಡಬೇಕು DPR ಇದೆ ಅಂತ ನನಗೆ ಅಲ್ಲಿ ಕೌನ್ಸಿಲ್ ಅಲ್ಲಿ ರಿಪ್ಲೈ ಕೊಡ್ತಾರೆ ನಮ್ಮ ಮಂತ್ರಿಯವರು. DPR ಮಾಡಿಸಿಲ್ಲ ಸರ್, ಎಲ್ಲೋ ಇದೆ ಅದು. DPR ಪ್ರಕಾರ ಎಷ್ಟಿದೆ ಇನ್ವೆಸ್ಟ್ಮೆಂಟ್? 1,128 ಕೋಟಿ ಇದೆ ಸರ್. 120 ಕೋಟಿ. 120 ಈ ಕೋರ್ಸ್ ಸ್ಟೋರೇಜ್ ಮಾಡ್ತಾ ಇರೋದು ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಾಯಿಂಟ್ ಇದರಲ್ಲಿ ಮಾಡ್ತಾ ಇದ್ದೀರಿ. ಇದು RIDF ಸರ್, RIDF RIDF ಅಲ್ಲಿ 10 crore ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಕರೆಕ್ಟ್. ಬಟ್ ನೀವು APMC ಅವರು ಅದಲ್ಲದೆ ಏನ್ ಮಾಡ್ತಾ ಇದ್ದೀರಾ? APMC ಕಾಂಟ್ರಿಬ್ಯೂಷನ್ ಲೋನ್ ಅಲ್ಲಿ ಎಷ್ಟು ತಗೊಳ್ತೀರಿ ಸರ್? ಕೇಂದ್ರ ರಾಜ್ಯ ಸರ್ಕಾರದ APMC ಅವರಿಗೆ ಆಮೇಲೆ APMC ಇದು ಆದಾಯ ಹೇಗೆ ಪಡಿತೀರಿ ಮಾರ್ಕೆಟ್ ಇಂದ ಅದು ಬರಬೇಕು. ಈಗ ಟೈಮ್ ಗೊತ್ತಾಗುತ್ತೆ ಅಟ್ಲೀಸ್ಟ್ ಮೇಲೆ ರೇಷಿಯೋ ಬರೀರಿ. ಅಲ್ಲ ರೇಷಿಯೋ ಬರೋದಲ್ಲ ಸರ್, ಮೇಕ್ ಇಟ್ ಒಂದು ಕಾಲಮ್ ದಯವಿಸಿ. ಇದು 2 ಸೇರ್ಸಕ್ಕೆ ಇಲ್ಲಿ C ಅಂತ ಬರೋದು, ಇದು ಸ್ಟೇಟ್ ಅಂತ ಬರೋದು, CS ಸ್ಟೇಟ್ ಅಂತ ಬರೋದು, ಇದು ಟೋಟಲ್ 90% ಅಂತ ಮಾಡ್ಕೋದಲ್ಲ ಇಲ್ಲಿ. ಯಾಕೆ ಬರೋಲ್ಲ ನಿಮಗೆ? ನೋಡಿ, ಒಂದು ಕ್ಲಾರಿಟಿ ಮಿರರ್ ಇದ್ದಂಗೆ ಇರಬೇಕು. ಸಿ ಇವಾಗ ಫಿಕ್ಸಿಂಗ್ ದಿಸ್ 132 ಎಷ್ಟು ಬರ್ಬೇಕು ನಾವು ವಿ ಆರ್ ರೈಸಿಂಗ್ ದಿ ಇಶ್ಯೂ. ನಮಗೆ ಬಜೆಟ್ ಮೇಲೆ ಮಾತಾಡಬಹುದು. ಸೊ ದಿ ಆರ್ ಪೆಂಡಿಂಗ್ ಇಟ್ ಆಲ್ರೆಡಿ ಮಾರ್ಚ್ we are attending this last year budget. So far you are not released ಅಂತ ಹೇಳಿ ಗಮನಕ್ಕೆ ತರಬಹುದಲ್ಲ ನಾವು ಬರ್ಕಳಿ ಅದನ್ನ. ಎಷ್ಟು ಸ್ಟೇಟ್ ಇಂದ ಸೆಂಟ್ರಲ್ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿ. ಅಲ್ಲ ರೀ, ನಾವು ಯಾರು ಕಾಯ್ತಾ ಇದ್ರೆ ನಮ್ಗೆ ಹೆಂಗ ಅನ್ನ ಕೊಡ್ತಾರಪ್ಪ ನಮಗೆ ಮಾತಾಡ್ತಾ ಇದ್ದಾರೆ. ಅದೇ ಇದೆ ಸರ್. ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್, ಸೆಂಟ್ರಲ್ ಸ್ಕೀಮ್ಸ್, ಸೆಕ್ಟರ್ ಸ್ಕೀಮ್ಸ್ ಅಲ್ಲಿ ಹೋಗಿ ಟೆಂಡರ್ ಕರೆದಿದ್ದೀರಿ APMC ಮಾರ್ಕೆಟ್. 2 ಸರಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿಲ್ಲ ಯಾರು. ಇದಕ್ಕೆ ಪಾರ್ಟ್ ಮಾಡಿಲ್ಲ. ದಿಸ್ ಇಸ್ 2 ಸರಿ ಮಾಡಿಲ್ಲ ಸರ್ ಟೆಂಡರ್. ಈಗ ಮತ್ತೆ ಟೆಂಡರ್ ಅಂತ ಹೇಳಿ ಏನಪ್ಪ ಇನ್ ನೆಕ್ಸ್ಟ್ ಸರ್ 5 ವರ್ಷ ಹಿಂದೆ ದಾಟಾಗ್ತದೆ ಸರ್. ಟೆಂಡರ್ ನೋಬಡಿ ಇಸ್ ಪಾರ್ಟಿಸಿಪೇಟ್ ನೋಡಪ್ಪ, ಒಂದು 2 ನಿಮಿಷ ಇದಕ್ಕೆ ಸ್ಟಿಕರ್ ಮಾಡೋಣ. APMC ಚಿಲ್ಲಿ ಮಾರ್ಕೆಟ್ ಏನಿದೆ ಕ್ಲಾರಿಟಿ ಆಗಿ ಮಾಡಬೇಕು ಏನು ಅಂತ. ಸೊ ಯಾವ ತರ ಮಾಡಲಾಗಿರ್ಬೇಕು, ಹಾರ್ವೆಸ್ಟಿಂಗ್ ಎಲ್ಲ ಮಾಡಬೇಕು, ಯಾವ ತರ ಪ್ರೋಸೆಸ್ ಮಾಡಬೇಕು, ಏನ್ ಮಾಡಬೇಕು ಅಂತ ಒಂದು DPR ನ ತಗೊಂಡ್ವಿ ಸರ್. ಎಲ್ಲ ಕಂಪ್ಲೀಟ್ ಗೋಡನ್ ಯಾವ ತರ ಮಾಡಬೇಕು, ಕೋಲ್ಡ್ ಸ್ಟೋರೇಜ್ ಪ್ರೆಸೆಂಟ್ ಏನಾಗಿದೆ ಸರ್, ಈಗ ಎಷ್ಟು ಡೆವಲಪ್ ಮಾಡಿದ್ವಿ, ವಾಟ್ ಈಸ್ ದ ರಿಮೈನಿಂಗ್ ಅಮೌಂಟ್ ಫಾರ್ ರಿಕ್ವೈರ್ಡ್, ಅಂದ್ರೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದನ್ನ ಕ್ಲಿಯರ್ ಕಟ್ ಆಗಿ ಒಂದು DPR ಮಾಡ್ಕೊಡ್ತೀನಿ ಸರ್. ನಾವೇನು ಸೆಂಟ್ರಲ್ ಏನ್ ಮಾಡ್ತೀವಿ, ಸ್ಟೇಟ್ ಏನ್ ಮಾಡ್ತೀವಿ ತಗೊಂಡು ಕರೆಕ್ಟ್ ಫಸ್ಟ್ ಲ್ಯಾಂಡ್ ಟೋಟಲ್ ಮಾಸ್ಟರ್ ಪ್ಲಾನ್ ಅದರಲ್ಲಿ ಎಷ್ಟಾಗಿದೆ ಕೆಲಸ, ಉಳ್ಕೆದು ಏನ್ ಮಾಡ್ಬೇಕು, ಯಾರಿಂದ ಎಲ್ಲಿಂದ ಎಲ್ಲಿ ತರಬೇಕು, ನಾನು ಎಷ್ಟು ತರಬೇಕು, ನೀವು ಎಷ್ಟು ತರಬೇಕು, DMF ಎಲ್ಲ ಕಲ್ತು ಮಾಡಿಬಿಡೋಣ ಜನರಿಗೆ. ಇಲ್ಲ ಸರ್, ಇದರಲ್ಲಿ ಏನಿದೆ ನನಗೆ ಸಚಿವರು ಪರ್ಸನಲ್ ಹೇಳಿದ್ದಾರೆ ದುಡ್ಡು ಎಷ್ಟು ಬೇಕಾದ ಸಿಟಿ ಮಾರ್ಕೆಟ್ಗೆ ನಾವು ಸ್ಯಾಂಕ್ಷನ್ ಮಾಡಕ್ಕೆ ರೆಡಿ ಇದ್ದೀವಿ ಕೊಡಕ್ಕೆ ಅಂತ. ಏನ್ ಮಾಡ್ತಾ ಇದ್ದೀವಿ? ನಾನು ಅದಕ್ಕೆ ಇಷ್ಟೆಲ್ಲ ಕೇಳಿದೆ ನಿಮಗೆ. ನನಗೆ ಶಿವಾನಂದ ಪಾಟೀಲ್ ಸಾಹೇಬ್ ಸಚಿವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಿಮ್ಮಲ್ಲಿ ಯಾರು ಏನು ಡಿಟೇಲ್ DPR ಮಾಡಿಸ್ತೀವಿ ಸರ್, ಕಂಪ್ಲೀಟ್ ಡಿಟೇಲ್ DPR. ಅಗೇನ್ ಚರ್ಚೆ ಬೇಡ ಸರ್ ವಿಷಯ. So we will not depend on them, sir. Under DC chairman will keep. Yes, sure. No sir, we required only the what is amount required for development. ಸುಶೀಲಾ ಒಂದು ನಿಮಿಷ ಅದ್ರ ಬಗ್ಗೆ ಹೇಳಿ. ಶ್ರೀ ಸೈಯದ್ ನಾಸಿರ್ ಹುಸೇನ್ ಮಾನ್ಯ ಸಂಸದರು ರಾಜ್ಯಸಭಾ ಬಳ್ಳಾರಿ ಲೋಕಸಭೆಗೆ ಆಗಮಿಸಿದ್ದಾರೆ. ಸಭೆ ಪರವಾಗಿ ಮಾನ್ಯರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿ ಇಲ್ಲ. ಅದಕ್ಕೆ ಈಗ ಜವಾಬ್ದಾರಿ ತಗೊಂಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು CEO ಎಕ್ಸ್ಪೋರ್ಟ್ಸ್ ನ ಕರೆಸ್ಬಿಟ್ಟು DPR ಮಾಡಕ್ಕೆ ಮಾರ್ಕೆಟ್ ಮಾಡಲಿಕ್ಕೆ ಏನ್ ಮಾಡ್ಬೇಕಂತ ಡಿಸೈಡ್ ಆಗಿದೆ. ಇಷ್ಟು ಆಗಿದೆ. ಸ್ವಾಗತ ಮಾಡಿ.
ಮತ್ತು ಲೀಫ್ ಅನಾಲಿಸಿಸ್ ಲ್ಯಾಬ್ ಅಂತ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಬಯೋ ಫರ್ಟಿಲೈಸರ್ಸ್ ಮತ್ತು ಬಯೋ ಪೆಸ್ಟಿಸೈಡ್ಸ್ ಪ್ರೊಡಕ್ಷನ್ ಲ್ಯಾಬ್ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಮಶ್ರೂಮ್ ಪ್ರೊಡಕ್ಷನ್ ಯೂನಿಟ್ ಅಂತ ಮಾಡ್ತಾ ಇದ್ದೀವಿ ಸರ್. ಇದಲ್ಲದೆ ಸರ್ ನಾವು ಈಗ ಮೆಣಸಿನಕಾಯಿ ಬೆಳೆಗಾರರಿಗೆ ಚಿಲ್ಲಿ ಪ್ರೊಸೆಸಿಂಗ್ ಯೂನಿಟ್, ಚಿಲ್ಲಿ ಪೌಡ್ರು, ಚಿಲ್ಲಿ ಫ್ಲೇಕ್ಸು, ಚಿಲ್ಲಿ ಸಾಸ್ ಇವೆಲ್ಲವೂ ಮಾಡುವಂಥ ಪ್ರಾಜೆಕ್ಟ್ ಹಾಕೊಂಡಿದ್ದೀವಿ ಸರ್. ಆಮೇಲೆ ಒಲಿಯೋಜಿನ್ ಎಕ್ಸ್ಟ್ರಾಕ್ಷನ್ ಇದೆ ಸರ್. ಇದರಲ್ಲಿ ಕಲರ್ ಎಕ್ಸ್ಟ್ರಾಕ್ಷನ್ನು, ಆಮೇಲೆ ಇದು ಸರ್, ಆಮೇಲೆ ಫಾರ್ಮಾಸ್ಯೂಟಿಕಲ್ ಬರುವಂಥ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ಸಹ ಮಾಡ್ತಾ ಇದ್ದೀವಿ ಸರ್. ಇವೆಲ್ಲವೂ ನಾವು ಒಂದು ಪ್ರಾಜೆಕ್ಟ್ ಇಟ್ಟುಕೊಂಡು ನಾವು ರೈತರ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಪ್ರಾಜೆಕ್ಟ್ ಮಾಡಿದ್ದೀವಿ ಸರ್. ಬೈಫರ್ಕೇಶನ್ ಕೊಡ್ತೀನಿ ಸರ್. ಸೆಕ್ಯೂರ್ ಮಾಡಿ ಈಗ ಇದು ಲೋನ್ ಕಾಂಪೋನೆಂಟ್ ಎಲ್ಲದು ಇದೆಲ್ಲ ಟೋಟಲ್ ನಮ್ದು RIDF ಡೆವಲಪ್ಮೆಂಟ್ ಇಲ್ಲ ಸರ್, ಜಿಯೋ ಸರ್, ಟ್ರೈನಿಂಗ್ ಕೊಡಿ ಸರ್. ಇದೆಲ್ಲ ಸರ್ ಈ ಸೆಂಟ್ರಲ್ ಪ್ರೋಗ್ರಾಮ್ಸ್ ಅಂದ್ರೆ ಏನು, ಅದ್ರದ್ದು ಲಾಂಗ್ ಫಾರ್ಮ್ ಏನು ಅಂತ ಗೊತ್ತೈತೆ ನೋಡಿ. ಸುಮ್ಮನೆ ಬಂದು ಎಕ್ಸಾಮ್ ಬರೆಯಕ್ಕೆ ಬರಬೇಡ್ರಿ. ಇವೆಲ್ಲ ಓದ್ಕೊಂಡು ಬಂದ್ರೆ ಮಾತ್ರ ಇಲ್ಲಿ ಪಾಸ್ ಆಗೋದು ಮೀಟಿಂಗ್. ಸುಮ್ಮನೆ ಮೈಕ್ ಇಟ್ಕೊಂಡು ಮಾತಾಡಿದ್ರೆ ಮತ್ತೆ ಪರಿಣಾಮ ನೆಟ್ಟಿಗಿರಲ್ಲ. ಅರ್ಥ ಆಯ್ತಾ ಇಲ್ಲ ಸರ್? ಕ್ಲಿಯರ್ಲಿ ಎಕ್ಸ್ಪ್ಲೇನ್ ದಿಸ್ ಆಲ್ ದಿ ಸೆಂಟ್ರಲ್ ಪ್ರೋಗ್ರಾಮ್ಸ್. ಅಣ್ಣ ಏನಾಗಿದೆ, ಈ ಆರ್ಟಿಕಲ್ಚರ್ ವಿಷಯ ದುಡ್ಡೇ ಬಂದಿಲ್ಲ, ಸಬ್ಸಿಡಿ ದುಡ್ಡಲ್ಲ. ಈಗ ಆಲ್ರೆಡಿ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆಗಿದೆ. ನಾವು ಏನು ರೈಸ್ ಅಲ್ಲ ಪಾರ್ಲಿಮೆಂಟ್ ಅಲ್ಲಿ ನಾವು ಮಾತಾಡ್ಬೋದಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಇದರಲ್ಲಿ ಅದೆಲ್ಲ ಆಮೇಲೆ ರಿಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಲ್ಮೋಸ್ಟ್ ದಿಸ್ ಟೋಟಲ್ ಸೆಂಟ್ರಲ್ ಪ್ರೋಗ್ರಾಮ್ ದಿಸ್ ಒನ್ ಕರೆಕ್ಟ್ ಹೌದಲ್ಲ, ಆಮೇಲೆ ರಿಇನ್ವೆಸ್ಟ್ಮೆಂಟ್ ಮಾಡೋದು ಅದು ಬ್ಯಾಂಕ್ ಒಂದು ಅದು ಮತ್ತೆ ಮಾಡ್ಬೇಕಲ್ಲ. ಇದನ್ನ ನೀವು ಎಷ್ಟು ಡಿಲೇ ಮಾಡ್ತೀರಿ ಇದರಲ್ಲಿ ಸರ್? ನಂದು ಸಿಒ ಸರ್, ಐ ಆಮ್ ವೆರಿ ಪರ್ಟಿಕ್ಯುಲರ್ ಸರ್. ಮೈಕ್ ಹಿಡ್ಕೊಂಡು ಬುಕ್ ಇಕ್ಕಿ ಮಾತಾಡೋದು ಈ ಸಿಚುವೇಶನ್ ನಾವು ನೋಡಬಾರ್ದು ಸರ್. ನೆಕ್ಸ್ಟ್ ನಾವು ಬಿಫೋರ್ ಮೀಟಿಂಗ್ ಬರೋದಕ್ಕಿಂತ ಮುಂಚೆ ಸರ್ ಎಲ್ಲ ಸೆಂಟ್ರಲ್ ಪ್ರೋಗ್ರಾಮ್ಸ್, ಸ್ಟೇಟ್ ಪ್ರೋಗ್ರಾಮ್ಸ್ ಒನ್ಸ್ ಅಗೇನ್ ಯು ಕ್ಯಾನ್ ರಿವ್ಯೂ ಸರ್ ಬಿಫೋರ್ ಯುವರ್ ಮೀಟಿಂಗ್, ದಿಶಾ ಮೀಟಿಂಗ್. ಎಸ್, ಓನ್ಲಿ ಪಾಲಿಸಿ ಮ್ಯಾಟರ್ ಕ್ಯಾನ್ ಡಿಸೈಡ್ ಸರ್. ಸರ್ ಎಲ್ಲರಿಗೆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಏನ್ ಮಾಡ್ತಾರೆ ಎಲ್ಲ ಈ ಪ್ರೋಗ್ರಾಮ್ ಎಲ್ಲ ಮಂಜನ್ ಬಿಜಿ ಮಾಡ್ತಾರೆ, ಐದು ಮಾಡಬಾರ್ದು ಇವತ್ತಿಗೆ. ನಿಮ್ಮ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ ಅನ್ನ ಇನ್ವಾಲ್ವ್ ಮಾಡಿ. ಈಗ ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳು ಲಕ್ಷಣ ಹೋಗ್ಬಿಟ್ಟು ಎಲ್ಲಿ ಜನ ಸೇರ್ತಾರೆ ಆ ಜಾಗದಲ್ಲಿ ಒಂದು 5 ನಿಮಿಷ ಇವೆಂಟ್ ಕೊಟ್ಬಿಡ್ತಾರೆ. ಆ ಥರದ್ದು ನಮ್ಮ ಏನು ಬಿಮ್ಸ್ ಇದೆಯಲ್ಲ, ಬಿಮ್ ಸ್ಟೂಡೆಂಟ್ ಒಂದು 2 ಟೀಮ್ ಮಾಡಿ ಯಾವತ್ತಾದ್ರೂ ರಜೆ ದಿವಸ ಎಲ್ಲಿ ಜನ ಸೇರ್ತಾರೆ ಹೋಗ್ತಾರೆ, ಒಂದು 10 ಮಿನಿಟ್ಸ್ ಬ್ರೇಕ್ಔಟ್ ಇವೆಂಟ್ ಮಾಡಿ ಬಂದ್ಬಿಡ್ತಾರೆ. ಯೋಚನೆ ಮಾಡಿ ನೋಡಿ, ಇದು ಕೆಲಸ ಬಿಟ್ಟು ಸರ್ಕಾರಿ ಕೆಲಸ ಸಂಬಳ ತಗೊಂತೀವಿ ಅದನ್ನ ಬಿಟ್ಟು ಇದು ಮಾನವೀಯ ಕೆಲಸ. ನಮ್ಗೆ ಇದೆಲ್ಲ ಮಾಡ್ತಕ್ಕಂಥದ್ದು ಕೆಲವೊಂದೆಲ್ಲ ಆಫೀಸರ್ಸ್ ಮಾಡಿರೋವೆಲ್ಲ ಹೆಜ್ಜೆ ಕೂತ್ಕೊಂಡಿದ್ದಾವ್ರಿಲ್ಲ, ಎಲ್ಲ ಒಳ್ಳೆ ಕೆಲಸ ಮಾಡಿರೋವೆಲ್ಲ. ಅರ್ಥ ಆಯ್ತಾ ಇಲ್ಲ? ಈಗ ನೋಡಿ, ನಾವು ಇವತ್ತಿಗೆ ಸೆಲೆಕ್ಟ್ ಮಾಡ್ತೀವಿ ನಕಲ್ ಸಾರಿಗೆ. ನಾನು ಇಡೀ ದೇಶದಾಗ ಯಾರು ಮಾಡಿಲ್ಲ ಕ್ಲಿನಿಕ್ ಬಿ ಮನೆಗೆ ಆರೋಗ್ಯ ಕೊಡ್ತಕ್ಕಂಥದ್ದು ಇತಿಹಾಸ ಇದೆ ದೇಶದಾಗ ಎಲ್ಲಿ ಮಾಡಿಲ್ಲ. ಸ್ವಲ್ಪ ನಮಗೆ 13 ಗಾಡಿಗಳು ಹೋಗಿ ಮನೆಗೆ ಆರೋಗ್ಯ ಕೊಡ್ತಾ ಇದ್ದಾರೆ. ಇವತ್ತಿಗೂ ನೆನೆಸ್ತೀವಿ ನಾವು ನಮ್ಮ ನಿರ್ಮಲಾ ಸೀತಾರಾಮನ್ ಸರ್ ಇಲ್ಲಿ ಜಿಲ್ಲಾಧಿಕಾರಿಗಳಿಂದ ಮಾಡಿರ್ತಕ್ಕಂಥ PSI ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಾರೆ. ಈ ಹೆಜ್ಜೆ ಗೊತ್ತುಕೊಡ್ವಿ ಎಲ್ಲ. ಆಮೇಲೆ ನಮ್ಮ ರಾಮ್ ಪ್ರಸಾದ್ ಮನೋಹರ್ ಸರ್ ಅವ್ರಿದ್ದಾಗ ನಮಗೆ 14 ಸರ್ವೆ ಸೆಟಲ್ಮೆಂಟ್ ಮಾಡಿ 10,500 ಜನಕ್ಕೆ 12,000 ಎಕರೆ ಪಟ್ಟ ಕೊಟ್ಟೆ ಸರ್. 3,300 ಜನಕ್ಕೆ 10,500 ಎಕರೆ ಪಟ್ಟ ಕೊಟ್ಟೆ ನಾನು. ಇವೆಲ್ಲ ನೆನೆಸ್ತದೆ, ಹೆಜ್ಜೆ ಗೊತ್ತುಗಳು ಇವೆಲ್ಲ ಕೂಡ. ಆಮೇಲೆ PWD ಈ ತಿಂಗಳಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ಇವರಿದ್ದ SC ಇಜಾಜುಷನ್ ಸರ್ ನಮ್ಮ ಸಂಡೂರು ಹಾಸ್ಪಿಟಲ್ ರಸ್ತೆ ಮತ್ತು ಕುಡ್ಲಿಗಿಟ್ಟು ರೋಡ್ ಮಾಡಿದ್ದ ಪುನಃ ಸೆಲೆಕ್ಟ್ ಮಾಡಬೇಕಾಗ್ತದೆ. ಇವೆಲ್ಲ ಹೆಚ್ಚು ಗೊತ್ತುಗಳು ಇವೆಲ್ಲ ಜೀವನದಾಗ ಹೆಚ್ಚಾಗ ನೆನೆಸ್ತದೆ ಮಾಡಿರ್ತಕ್ಕಂಥದ್ದು. ಏನಾದರೂ ಮ್ಯಾಪಿಂಗ್ ಮಾಡಿದ್ದೀರಾ ನೀವು? ಖರ್ಚು ಮಾಡ್ತಾ ಇದ್ದಾರೆ ಸರ್. ಇದು ಕೆಲಸ ನನಗೆ ಒಂದೇ ಒಂದು ನಾನು ಹೇಳೋದು, ಓದೋದು ಬುಕ್ಕ ಓದೋದು ಬೇರೆ, ಮಕ್ಕಳಿಗೆ ಆರೋಗ್ಯ ಕಾಪಾಡೋದು ಬೇರೆ. ಇದರಿಂದ ನೀವು ಸ್ಪೋರ್ಟ್ಸ್ ಮೆಟೀರಿಯಲ್ ಕೊಟ್ರೆ ಮುಕ್ಕಾಲ್ ತಾಸನ್ನ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾರೆ ಮಕ್ಕಳು ಅಲ್ಲಿ ಕರೆಕ್ಟ್ ಆಗಿ. ಅವ್ನ ಎಷ್ಟೇ ತಗೊಂಡು ಮಾಡ್ಕೊಂಡು ಬಿಲ್ ಹಾಕಿದ್ರೆ ಮಾಡಬೇಕ್ರಿ. ಬುಕ್ ಬೇಡಮ್ಮ, ಗೈಡ್ ಲೈನ್ಸ್ ಅಲ್ಲ, ಮೆಟೀರಿಯಲ್ ಬಂದಿದ್ದು ನೀವು ಕರೆಕ್ಟ್ ಆಗಿ ಬಿಲ್ ಮಾಡಿ ಮೆಟೀರಿಯಲ್ ಬಂದಿದ್ದು ಚೆಕ್ ಮಾಡಿದೀರಾ ಸರ್? 60 ಲಕ್ಷಕ್ಕೆ ಇದನ್ನೆಲ್ಲ ಕಂಪ್ಲೀಟ್ ವೆರಿಫೈ ಮಾಡ್ತಾರೆ. ಯಾಕಂದ್ರೆ ಆಟದ ಸಾಮಾನು ಮುಂದಿನ ಮಕ್ಕಳಿಗೆ ತಗೊಂಡೋಗಿ ಆಟ ಆಡ್ತಾರೆ. ಮುಕ್ಕಾಲ್ ತಾಸ ಅವರಿಗೆ 4 ಗಂಟೆಗೆ ಬಿಟ್ಟರೆ 4:30 ಮಟ್ಟ ಇಲ್ಲ ಮೊಬೈಲ್ ತಿಕ್ಕಂತ ಕೂತಿರ್ತಾರೆ. 30 ವರ್ಷ 25 ವರ್ಷ ಶುಗರ್ ಬರ್ತಾ
ಏನ್ ಮಾಡ್ಬೇಕು ಮಗುನ ದೀಪಿಗಳು ಬರ್ತಾ ಇದಾವೆ ಮೊಬೈಲ್ ನೋಡಿ ನೋಡಿ ಹಣ ಕೊಡೋದು ಇಂಪ್ಲಿಮೆಂಟೇಷನ್ ಅಂದ್ರೆ ಶಾಲೆಗೆ ಹೋಗಿ ನೋಡಿ ರ್ಯಾಂಡಮ್ ಆಗಿ ಅದು ಚೆಕ್ ಮಾಡಬೇಕಿತ್ತಲ್ಲ ಸರ್ POs ಗೆ ಕಳಿಸ್ತೀವಿ ಇಲ್ಲಿಂದ ಹೋಗುತ್ತೆ ಪರಿಸ್ಥಿತಿ ಹೇಳ್ತಾ ಇದ್ದೀರಾ ಸಿಂಪಲ್ ಸವಾಲ್ ನೀವು ಫಿಸಿಕಲ್ ವೆರಿಫಿಕೇಶನ್ ಮಾಡಿಸಿ 60 lakhs ಏನೇನು ಪ್ರೊಕ್ಯೂರ್ಮೆಂಟ್ ಆಗಿದೆ ಸಬ್ಮಿಟ್ ಮಾಡಿ ಒಂದು ಸೆಕೆಂಡ್ ನಮ್ಮ ಲಿಟ್ರಸಿ ರೇಟ್ ಏನಿದೆ 62 ನಾವೇನಾದ್ರೂ 100% ಲಿಟ್ರಸಿ ಡಿಸ್ಟ್ರಿಕ್ಟ್ ಮಾಡಕ್ಕಾಗುತ್ತಾ ಮಾಡಬೇಕು ಅದು ಬೇರೆ ಮಾಡಕ್ ಆಗುತ್ತಾ ಅದಕ್ಕೆ ಏನಾದ್ರು ನಾವು ಪ್ಲಾನ್ ಮಾಡ್ಬೋದಾ ಕ್ಯಾನ್ ವಿ ಹ್ಯಾವ್ ಬಳ್ಳಾರಿಯಲ್ಲಿ ಫಸ್ಟ್ ಅದು ಉಡುಪಿ ಆಗಿದೆ ಕ್ಯಾನ್ ವಿ ಮೇಕ್ ಬಳ್ಳಾರಿ 100% ಲಿಟ್ರಸಿ ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ ಸರ್ ಇದು ಡಯಟ್ ವತಿಯಿಂದ ಅವ್ರ ಅಕಾಡೆಮಿಕ್ಸ್ ಸೈಡು FLN ಅಂತ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ಅಕ್ಷರಾಭ್ಯಾಸದಿಂದ ಹಿಡಿದು LPA ಅಂತ ಒಂದು ಇದು ಬಂದಿದೆ ಸರ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಸೊ ಮತ್ತೆ FLN ಮಿಷನ್ 40+ ಅಂತ ಎಲ್ಲ ಮಕ್ಕಳಿಗೂ ಕೂಡ ಅಕ್ಷರಾಭ್ಯಾಸ ಆಗಬೇಕು ಒಂದೇ LKG ಕೂಡ ಅಂತ ಒಂದು ಡಯಟ್ ಅನ್ನೋ ಒಂದು ಸಂಸ್ಥೆ ಡಯಟ್ ಅಲ್ಲಿ Not in 1 year, sir. In a reasonable timeline. ಅದಕ್ಕೆ ಒಂದು 3 years 4 years 5 years ಏನಾದ್ರು ಒಂದು ಮಾಡ್ಬೋದಾ ಎಷ್ಟು ರೋಡ್ ಡೆವಲಪ್ಮೆಂಟ್ ಆಗಿದೆ ಎಷ್ಟು ರೋಡ್ ಡೆವಲಪ್ಮೆಂಟ್ ಆಗಿದೆ ನ್ಯಾಷನಲ್ ಹೈವೇ ಎಷ್ಟು ಹೋಗುತ್ತೆ ಆಮೇಲೆ ಸ್ಟೇಟ್ ಹೈವೇ ಎಷ್ಟಿದೆ MDRs ಎಷ್ಟಿದೆ ZP ಎಷ್ಟಿದೆ ಹಂಗೆ ಈಗ ಇದು ಕಂಪಲ್ಸರಿ ಪ್ರೈಸ್ ಇವಾಗಿಂದ 30 years 40 years ಇಂದ ಸ್ಟಾರ್ಟ್ ಆಗಿದೆ ಆ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಬೇಕಂದ್ರೆ ಲಿಟ್ರಸಿ ಇರಬೇಕು ಅದೇ ಸರ್ ಫಂಡಮೆಂಟಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತ ಒಂದು ಪ್ರೋಗ್ರಾಮ್ ಹಾಕೊಂಡಿದೆ ಸರ್ ಡಯಟ್ ವತಿಯಿಂದ ಎಲ್ಲ ಟೀಚರ್ಸ್ಗೂ ಕೂಡ ಇದ್ರ ಬಗ್ಗೆ ಟ್ರೈನಿಂಗ್ ಆಗಿದೆ ಸರ್ ಡಯಟ್ ಇಂದ